ಸದ್ಯ ಆರೋಪಿ ಕೇರಳದಾತ ಎಂಬುದಾಗಿ ಪ್ರಾಥಮಿಕ ಮಾಹಿತಿ. ಈಗ 3 ವಿದ್ಯಾರ್ಥಿಗಳ ಮೇಲೆ ಆಸಿಡ್ ದಾಳಿಯಾಗಿದೆಯಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ, ಅಭಿನ್ ಎಂಬಾತನನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಭಿನ್ ಮಂಗಳೂರಿನಲ್ಲಿ ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನ ಸದ್ಯ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಆತನ ಹೆಸರು ಅಭಿನ್. 3 ವಿದ್ಯಾರ್ಥಿನಿಯರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ತಕ್ಷಣಕ್ಕೆ ಅವ್ರನ್ನ ಮಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ವಿದ್ಯಾರ್ಥಿನಿಯರಿಗೆ ನಿರಂತರವಾಗಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಬಟ್ 3 ಪರಿಸ್ಥಿತಿ ಕೂಡ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಆಸಿಡ್ ದಾಳಿ ಆಯ್ತಲ್ಲ, ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ತಲೆಗೆ ಹ್ಯಾಟ್ ಹಾಕೊಂಡು ಬಂದು ತನ್ನ ಗುರುತು ಪತ್ತೆ ಆಗದೆ ಇರೋ ರೀತಿಯಲ್ಲಿ ಆಸಿಡ್ ಎರಚಿ ಪರಾರಿಯಾಗಿದ್ದಾನಲ್ಲ, ಆತನನ್ನ ಪತ್ತೆ ಮಾಡಿದ್ದಾರೆ. ಸದ್ಯ ಒಬ್ಬ ಅಭಿನ್ ಅನ್ನುವಂತ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಟ್ ಈ ಅಭಿನ್ ಯಾರು, ಆತನ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ವಿದ್ಯಾರ್ಥಿನಿಯರನ್ನು ಟಾರ್ಗೆಟ್ ಮಾಡ್ದ, ಯಾವ ಕಾರಣಕ್ಕೆ ಆಸಿಡ್ ದಾಳಿ ಆಯ್ತು, ಈತನ ಉದ್ದೇಶ ಏನಾಗಿತ್ತು, ಎಲ್ಲದರ ಬಗ್ಗೆ ಕೂಡ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ 3 ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿಯಾಗಿದೆಯಲ್ಲ, ಈ ಪ್ರಕರಣದಲ್ಲಿ 2 ವಿದ್ಯಾರ್ಥಿಯರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಟ್ ಒಬ್ಬ ವಿದ್ಯಾರ್ಥಿನಿಯರ ಪರಿಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲೇ ಇದ್ದಾರೆ. ನಾಗೇಂದ್ರ ಬಾಬು, ಮಾಹಿತಿ ಕೊಡ್ತಾ ಇದ್ರಿ, ಒಬ್ಬ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ. ಬಟ್ ಈ ಅಭಿನ್ ಯಾರು, ಆತನ ಹಿನ್ನೆಲೆ ಏನು, ಆತನ ಉದ್ದೇಶನೇ ಆಗಿತ್ತು, ಯಾಕೆ ವಿದ್ಯಾರ್ಥಿಗಳೇ ಟಾರ್ಗೆಟ್ ಆದ್ರು ಅನ್ನೋದು ಪ್ರಶ್ನೆ ಆಗುತ್ತೆ ನಾಗೇಂದ್ರ ಬಾಬು. ಶ್ರುತಿ ನೋಡಿ, ಈಗಷ್ಟೇ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅಭಿನ್ ಅನ್ನುವ ಯುವಕನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಈಗ ಆತನನ್ನ ಹೆಚ್ಚಿನ ವಿಚಾರಣೆಗೆ ಅಂತೇಳಿ ಕರೆದುಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು PUC ಎಕ್ಸಾಮ್ ಇತ್ತು. ಎಕ್ಸಾಮ್ ಇದ್ದಂಥ ಹಿನ್ನೆಲೆಯಲ್ಲಿ ಆ 3 ವಿದ್ಯಾರ್ಥಿನಿಯರು ಒಂದೇ ಜಾಗದಲ್ಲಿ ಕೂತು ಅಂದರೆ ಓದಬೇಕಾದ್ರೆ ಏಕಾಏಕಿ ಆತ ಮಾಸ್ಕನ್ನು ಹಾಕೊಂಡು, ಮುಸುಕುದಾರಿಯನ್ನು ಹಾಕೊಂಡು, ಒಂದು ಟೋಪಿಯನ್ನು ಹಾಕೊಂಡು ನೇರವಾಗಿ ಬಂದು ಅವರ ಮೇಲೆ ಆಸಿಡ್ ದಾಳಿಯನ್ನು ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಮುಂದಾಗ್ತಾನೆ ಅಂತೇಳಿ ಅಷ್ಟೇ ನಮಗೆ ಡೀಟೇಲ್ ಈಗ ಸಿಕ್ಕಿರುವಂಥದ್ದು. ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಈ 3 ವಿದ್ಯಾರ್ಥಿನಿಯರ ಪೈಕಿ ಓರ್ವ ವಿದ್ಯಾರ್ಥಿನಿಯ ಸ್ಥಿತಿ ಗಂಭೀರ ಆಗಿದೆ. ಘಟನೆ ಆಗ್ತಾ ಇದ್ದಂತೆ 3 ವಿದ್ಯಾರ್ಥಿನಿಯರನ್ನು ಕಡಬದಿಂದ ನೇರವಾಗಿ ಮಂಗಳೂರು ಒಂದು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಈಗ ಆಸ್ಪತ್ರೆ ಬಳಿ ಜನ ಜಮಾಯಿಸಿದ್ದಾರೆ. ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಈ ಅಭಿನ್ ಅನ್ನುವ ವ್ಯಕ್ತಿ, ಯುವಕ ಯಾರು, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಆಸಿಡ್ ದಾಳಿಯನ್ನು ಮಾಡಿದ್ದಾನೆ ಅನ್ನೋದು ಇನ್ನಷ್ಟೇ ಪೊಲೀಸ್ ಮೂಲಗಳಿಂದ ಲಭ್ಯವಾಗಬೇಕು. ಆದರೆ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಆಸಿಡ್ ದಾಳಿ ಆಗಿದೆ. ಅದು 3 ವಿದ್ಯಾರ್ಥಿನಿಯರ ಮೇಲೆ. ಓರ್ವ ವಿದ್ಯಾರ್ಥಿನಿ ಸ್ಥಿತಿ ಗಂಭೀರ ಆಗಿದೆ. ಅಭಿನ್ ಅನ್ನುವ ಯುವಕನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತೇಳಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಶ್ರುತಿ ನೋಡಿ, ಇಲ್ಲಿ ಆಂಬುಲೆನ್ಸ್ನಲ್ಲಿ ಏನಾಗಿದೆ ಅಂತೇಳಿ ನೋಡಿ, ಕಡಬ ಆಸ್ಪತ್ರೆಗೆ ಕರೆದುಕೊಂಡು ಹೋದಂಥ ಸಂದರ್ಭದ ದೃಶ್ಯಾವಳಿ ನೋಡಿ. ಆಂಬುಲೆನ್ಸ್ನಲ್ಲಿ ಆ ವಿದ್ಯಾರ್ಥಿನಿಯರನ್ನು ಇರಿಸಲಾಗಿದೆ. ಅಲ್ಲಿನ ಸಾರ್ವಜನಿಕರು, ಸ್ಥಳೀಯರೆಲ್ಲರೂ ಕೂಡ ಆತಂಕದಿಂದ ಅಲ್ಲಿ ಏನಾಗಿದೆ ಅಂತೇಳಿ ನೋಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಅಟ್ಯಾಕ್ ಮಾಡಿದ್ದಾನೆ ಅಂತೇಳಿ, ಆಸಿಡ್ ದಾಳಿ ಮಾಡಿದ್ದಾನೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪ್ಡೇಟ್ ಕೂಡ ಲಭ್ಯವಾಗಬೇಕು. ಆದರೆ 3 ವಿದ್ಯಾರ್ಥಿನಿಯರ ಪೈಕಿ ಓರ್ವ ವಿದ್ಯಾರ್ಥಿನಿಯ ಸ್ಥಿತಿ ಗಂಭೀರ ಆಗಿದೆ. ಆಕೆಯನ್ನು ಮಂಗಳೂರು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ನೋಡಿ, ಸಮುದಾಯ ಆರೋಗ್ಯ ಕೇಂದ್ರದ ಬಳಿ ಮುಂಭಾಗದ ದೃಶ್ಯಾವಳಿಯನ್ನು ನಾವೀಗ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ನೋಡಿ, ಮಂಗಳೂರಲ್ಲಿ ಆಸಿಡ್ ದಾಳಿ ಆಗಿರುವಂಥ ವಿಚಾರ ಈಗ ಇದೆಯಲ್ಲ, ಈಗ ಬೆಚ್ಚಿ ಬೀಳಿಸುವಂಥ ಘಟನೆ ಇದು. ಆತಂಕಕಾರಿಯಾದಂಥ ವಿಚಾರ ಇದು. ಆಸಿಡ್ ದಾಳಿ, ಆತನಿಗೆ ಆಸಿಡ್ ಎಲ್ಲಿ ಸಿಕ್ತು, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಅವನು ಆಸಿಡ್ ದಾಳಿಯನ್ನು ಮಾಡಿದ್ದಾನೆ, ಇದೆಲ್ಲವೂ ಕೂಡ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಆದರೆ ಪೊಲೀಸರು ಆತನನ್ನು ತಕ್ಷಣಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತೇಳಿ ಖುದ್ದು SP ಅವರೇ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮತ್ತಷ್ಟು ಅಪ್ಡೇಟ್ಗಳು ಕೂಡ ಲಭ್ಯವಾಗಲಿದೆ. ಶ್ರುತಿ. ಬಟ್ ನಾಗೇಂದ್ರ ಬಾಬು, ಈ ಹಿಂದೆ ಬೆಂಗಳೂರಿನಲ್ಲೂ ಕೂಡ ಯುವತಿ ಮೇಲೆ ಆಸಿಡ್ ದಾಳಿ ಆದಾಗ ಅಲ್ಲಿ ಲವ್ ವಿಚಾರ ಮುನ್ನೆಲೆಗೆ ಬಂತು, ಪ್ರೀತಿ ವಿಚಾರಕ್ಕೆ ಈ ರೀತಿ ಆಸಿಡ್ ದಾಳಿ ಆಗಿದೆ ಅಂತ ಹೇಳಲಾಯಿತು. ಬಟ್ ಈಗ ಮಂಗಳೂರಿನ ಪ್ರಕರಣದಲ್ಲಿ ನಾವು ಗಮನಿಸಿದ್ರೆ ಒಬ್ರಲ್ಲ 3 ವಿದ್ಯಾರ್ಥಿನಿಯರು. ಆತನ ಉದ್ದೇಶದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಯಾವ ಕಾರಣ, ಯಾವ ಪ್ರಚೋದನೆಯಡಿಯಲ್ಲಿ ಈ ರೀತಿ ಆಸಿಡ್ ದಾಳಿ ಮಾಡಿದ, ಈ ಪ್ರಶ್ನೆ ಬರುತ್ತೆ. ಮತ್ತೊಂದು ವಿಚಾರ ನಾಗೇಂದ್ರ ಬಾಬು, ಮಂಗಳೂರು ಅಂದ ತಕ್ಷಣ ನಮಗೆ ನೈತಿಕ ಪೊಲೀಸ್ಗಿರಿ ಪ್ರಕರಣಗಳು ಬೆಳಕಿಗೆ ಬರುತ್ತೆ, ಲವ್ ಜಿಹಾದ್ ಪ್ರಕರಣಗಳು ಬೆಳಕಿಗೆ ಬರುತ್ತೆ. ಇದರ ಬನ್ನಿಗೆ ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ, ಏನಿದ್ರ ಅರ್ಥ ಅಂತ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿರ್ಬೇಕಲ್ವಾ ಇಂಥ ಪ್ರಕರಣಗಳಲ್ಲಿ? ಖಂಡಿತ ಶ್ರುತಿ. ನೋಡಿ, ಈ ಹಿಂದೆ ಅತಿ ಹೆಚ್ಚು ಆಸಿಡ್ ದಾಳಿಗೊಳಗಾದವರು ಬೆಂಗಳೂರಿನಲ್ಲೇ ಇದ್ದಾರೆ ಅಂತೇಳಿ ಈ ಹಿಂದೆ NCRB ಒಂದು ಬಿಡುಗಡೆ ಮಾಡಿದಂಥ ಕ್ರೈಮ್ ಇನ್ ಇಂಡಿಯಾ 2022ರ ವರದಿಯ ಪ್ರಕಾರ ಇತ್ತು. ನೋಡಿ, 19 ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ
ಬೆಂಗಳೂರಲ್ಲಿ ಅತಿ ಹೆಚ್ಚು ಆಸಿಡ್ ದಾಳಿಗೆ ಬಲಿಯಾದವರು ಇಲ್ಲೇ ವಾಸವಾಗಿದ್ದಾರೆ. ನೋಡಿ, 8 ಜನ ಆಸಿಡ್ ದಾಳಿಯಿಂದಾಗಿ 6 ಪ್ರಕರಣಗಳನ್ನು ನಗರದಲ್ಲಿ, ಅಂದರೆ ಬೆಂಗಳೂರಲ್ಲಿ, ನಾನು ಮೆಟ್ರೋಪಾಲಿಟನ್ ಸಿಟಿಯ ವಿಚಾರವಾಗಿ ಮಾತಾಡ್ತಾ ಇರುವಂಥದ್ದು, ಬೆಂಗಳೂರಲ್ಲಿ ಅತಿ ಹೆಚ್ಚು ಜನ ಇಲ್ಲಿ ವಾಸವಾಗಿದ್ದಾರೆ ಅನ್ನುವ ಮಾಹಿತಿ. ಇನ್ನು ಉಳಿದಂತೆ ಬೇರೆ ಬೇರೆ ದೆಹಲಿಯಲ್ಲಿ 7 ಪ್ರಕರಣಗಳು ವರದಿಯಾಗಿತ್ತು. ಅಂದರೆ NCRB ಬಿಡುಗಡೆ ಮಾಡಿದಂಥ ಒಂದು ರಿಪೋರ್ಟ್ನ ಪ್ರಕಾರ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈಗ ನೋಡಿ, ಈ ಹಿಂದೆ ಎಲ್ಲ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆ ಮೇಲೋ ಅಥವಾ ಒಬ್ಬ ಯುವತಿ ಮೇಲೋ ಆಸಿಡ್ ದಾಳಿಯನ್ನು ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಂಥ ಪ್ರಕರಣಗಳನ್ನು ನಾವು ಕೂಡ ಗಮನಿಸ್ತಾ ಇದ್ವಿ. ಆದರೆ ಈಗ ನೋಡಿ, 3 ವಿದ್ಯಾರ್ಥಿನಿಯರ ಮೇಲೆ ಅಭಿನ್ ಅನ್ನುವ 23 ವರ್ಷದ ಯುವಕ ದಾಳಿ ಮಾಡಿದ್ದಾನೆ. ಕಾಲೇಜು ವಿದ್ಯಾರ್ಥಿನಿಯರು ಇವರೆಲ್ಲರೂ ಕೂಡ ದ್ವಿತೀಯ PUC ವ್ಯಾಸಂಗವನ್ನು ಮಾಡ್ತಾ ಇದ್ರು. ಇವತ್ತು ಎಕ್ಸಾಮ್ ಇದ್ದಂಥ ಹಿನ್ನೆಲೆಯಲ್ಲಿ 3 ವಿದ್ಯಾರ್ಥಿನಿಯರು ಕೂಡ ಒಟ್ಟಿಗೆ ಕೂತು ಸ್ಟಡಿ ಮಾಡ್ತಾ ಇದ್ರು, ಅಂದರೆ ರೀಕಾಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮುಸುಕುದಾರಿಯಾಗಿ ಬಂದಂಥ ಅಭಿನ್ ಅನ್ನುವ 23 ವರ್ಷದ ಯುವಕ ಏಕಾಏಕಿ ಆ 3 ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿಯನ್ನು ಮಾಡ್ತಾನೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಆರೋಪಿ ಅಭಿನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆತನಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಈತ ಕೇರಳ ಮೂಲದ MBA ವಿದ್ಯಾರ್ಥಿ ಅನ್ನುವ ಮಾಹಿತಿ ಕೂಡ ಈಗ ನಮಗೆ ಲಭ್ಯವಾಗ್ತಾ ಇದೆ. ಈತ ಇಲ್ಲಿಗೆ ಯಾಕೆ ಬಂದ, ಕಡಬಾಗೆ ಯಾಕೆ ಬಂದ, ಇಲ್ಲಿ ಯಾವ ಕಾರಣಕ್ಕೋಸ್ಕರ ದಾಳಿಯನ್ನು ಮಾಡ್ದ, ಎಷ್ಟು ದಿನಗಳಿಂದ ಈತ ಇಲ್ಲಿ ಇದ್ದ, ಇದೆಲ್ಲವೂ ಕೂಡ ತನಿಖೆಯಿಂದ ಮಾತ್ರ ಬಹಿರಂಗ ಆಗಬೇಕು. ಶ್ರುತಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ